ಇದು ಪಿಯೆಟ್ರೋ ಡೆಲ್ಲಾ ವೆಲ್ಲೆ 1623ರಲ್ಲಿ ಬಂದಾಗ ಇದ್ರ ಉಲ್ಲೇಖ ಮಾಡೋದಿಲ್ಲ, ಇದ್ರ ಉಲ್ಲೇಖನೂ ಮಾಡೋದಿಲ್ಲ, ಬಸವಣ್ಣನ ಉಲ್ಲೇಖವೂ ಮಾಡೋದಿಲ್ಲ. ಅಂದರೆ ಆ ಕಾಲಘಟ್ಟದಲ್ಲಿ ಆಗಿಲ್ಲ ಅಂತ ಊಹಿಸ್ಬೋದು. ಇದು ಅಷ್ಟೇ ನೋಡಿ, ಇಲ್ಲಿ ಒಬ್ಬ ಸೇನಾಧಿಪತಿ ಕೂತ್ಕೊಂಡಿದ್ದವನು ಒಂಥರ ಮುಸ್ಲಿಂ ಶೈಲಿಯಲ್ಲೇ ಇರುವಂಥದ್ದನ್ನು ನಾವು ನೋಡ್ಬೋದು. ಇಕ್ಕೇರಿಯ ದೇವಸ್ಥಾನ ಒಂದು ದಕ್ಷಿಣ ಭಾರತದ ಎಲ್ಲ ದೇವಸ್ಥಾನಗಳಿಗೂ ವಾಸ್ತುವಿಗೆ ಆಧಾರ ಒಂದು ದೇವಸ್ಥಾನ. ಮೊಟ್ಟ ಮೊದಲು ಮೂರ್ತಿ ಇತ್ತಲ್ಲ, ಆ ಮೂರ್ತಿ ಸಾಮಾನ್ಯ ಒಂದು 9 ಅಡಿ ಹತ್ರ ಇರಬಹುದೇನ. ಅದರ ಪಾದದ ಒಂದು ಅದೇ ಪ್ರಥಮ ಅದರ ಮೂರ್ತಿಯ ಒಂದು ಅವಶೇಷ ಅದು ಅಲ್ಲಿದೆಯಲ್ಲ, ಅದರ ಆಧಾರವನ್ನು ತೆಗೆದುಕೊಂಡ್ರೆ ಆ ಆಧಾರದ ಮೇಲೆ ಈ ದೇವಸ್ಥಾನ ನಿರ್ಮಾಣವನ್ನು ವಾಸ್ತು ಒಂದು ಅಳತೆಯನ್ನು ನಿರ್ಮಾಣ ಮಾಡ್ತಾರೆ. ಕೆಳದಿ ನಾಯಕರ ಕಾಲದಲ್ಲೂ ಯಜ್ಞ ಯಾಗಾದಿಗಳನ್ನ ವಾಜಪೇಯ ಹೇಳುವ ಯಜ್ಞ ಇಲ್ಲಿ ಮಾಡಿದ್ದ ಅಂತ. ವೆಂಕಟಪ್ಪ ನಾಯಕ ವಾಜಪೇಯ ಹೇಳುವ ದೊಡ್ಡ ಯಜ್ಞ ಮಾಡಿದ್ದ, ಲಕ್ಷಾಂತರ ಜನರಿಗೆ ದಾಸೋಹ ಮಾಡಿದ್ದ. ಇಲ್ಲಿ ಅದ್ರ ಉಲ್ಲೇಖ ನಮಗೆ ಸಿಗತ್ತೆ. ಆಗಬಾರ್ದು ಅಂತಿಲ್ಲ, ಸಂಸ್ಕೃತಿಯನ್ನು ಜೋಡಿಸ್ಕೊಂಡು ಬಂದಂಥವರು ಅಂತ. ಬನ್ನಿ ದೇವಸ್ಥಾನ ದರ್ಶನ ಮಾಡೋಣ. ಇದ್ರ ಶಿಲ್ಪಕಲಾಕೃತಿಗಳು ಸೇಮೇ ಇದೆಯಾ? ಇದು ಪಿಯೆಟ್ರೋ ಡೆಲ್ಲಾ ವೆಲ್ಲೆ 1623ರಲ್ಲಿ ಬಂದಾಗ ಇದ್ರ ಉಲ್ಲೇಖ ಮಾಡೋದಿಲ್ಲ, ಇದ್ರ ಉಲ್ಲೇಖನೂ ಮಾಡೋದಿಲ್ಲ, ಬಸವಣ್ಣನ ಉಲ್ಲೇಖವೂ ಮಾಡೋದಿಲ್ಲ. ಅಂದರೆ ಆ ಕಾಲಘಟ್ಟದಲ್ಲಿ ಆಗಿಲ್ಲ ಅಂತ ಊಹಿಸ್ಬೋದು. ಹಾಗಾಗಿ ಅದರ ನಂತರ ಕಾಲಘಟ್ಟದಲ್ಲಿ ಆಗಿರಬೇಕು. ಇದು ಇಂಡೋ ಮುಸ್ಲಿಂ ವಾಸ್ತುಶಿಲ್ಪ ನೋಡಿ, ಬೇಕಾದ್ರೆ ಅದನ್ನು ನೋಡಿ. ಆ ಮುಂಭಾಗದಲ್ಲಿ ನಾವು ಮೈಸೂರಿಗೆ ಹೋದಾಗ ಟಿಪ್ಪುವಿನ ಆ ಮಸೀದಿ ಅದ್ರಗಳಲ್ಲಿ ಇದೇ ರೀತಿಯ ಚಿತ್ರಗಳನ್ನು ಕಾಣಬಹುದು ಅಲ್ವಾ? ಹೌದು. ಇದು ಅಷ್ಟೇ ನೋಡಿ, ಇಲ್ಲಿ ಒಬ್ಬ ಸೇನಾಧಿಪತಿ ಕೂತ್ಕೊಂಡಿದ್ದವನು ಒಂಥರ ಮುಸ್ಲಿಂ ಶೈಲಿಯಲ್ಲೇ ಇರುವಂಥದ್ದನ್ನು ನಾವು ನೋಡಬಹುದು. ಇದೇನು ಅಂತಹ ದೊಡ್ಡ ವಾಸ್ತುಶಿಲ್ಪ ಇಲ್ಲ. ದ್ವಾರ ಬಾಗಿಲು ಭಾಳ ಚೆನ್ನಾಗಿದೆ, ಭಾಳ ಸುಂದರವಾಗಿ ಕೆತ್ತನೆ ಮಾಡಿದ್ದನ್ನು ನೋಡ್ಬೋದು. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದು ಈಗ ಗರ್ಭಗುಡಿ ಕ್ಲೋಸ್ ಆಗಿರುತ್ತೆ, ಅಲ್ಲಿಯೂ ಕ್ಲೋಸ್ ಆಗಿರುತ್ತೆ, ಇಲ್ಲಿಯೂ ಕ್ಲೋಸ್ ಆಗಿರುತ್ತೆ. ಗರ್ಭಗುಡಿ ಯಾವಾಗಲೂ ಕ್ಲೋಸ್ ಆಗಿರುತ್ತಾ? ದರ್ಶನ ಇಲ್ಲ, ದರ್ಶನ ಇದೆ. ಅಂದರೆ ಇನ್ನು ಪೂಜೆ ಸಮಯದಲ್ಲಿ 7 ಗಂಟೆ ಮೇಲೆ ಮತ್ತೆ ತೆರೀತಾರೆ. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆಗಳನ್ನ ಮಾಡ್ತೀರಾ? ಹೌದು, ಮೊನ್ನೆ ಆಯಿತು. ಮೊನ್ನೆ ರಥೋತ್ಸವ ಆಯಿತು. ಶ್ರಾವಣ ಮಾಸ ಪೂಜೆ ಇರುತ್ತೆ, ಕಾರ್ತಿಕ್ ಮಾಸದಲ್ಲಿ ಪೂಜೆ, ವಿಶೇಷ ಪೂಜೆ. ಸಂಸ್ಥಾನದ ಕಾಲದಲ್ಲಿ ಇನ್ನೂ ಜಾಸ್ತಿ ಇತ್ತು. ಈಗ ಕೆಲವೊಂದಿಷ್ಟು ಆಚರಣೆಗಳನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಇಲ್ಲ ಇದೆಯಲ್ಲ ಈ ಭಾಗ ನೋಡಿ, ಇದು ಎರಡು ಒಂದೇ ಥರ ಇದೆ. ಹೌದು. ಮತ್ತೆ ಇದೇನಿದೆ ಸರ್? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಈ ಕಡೆ ಇಲ್ಲಿ ಇದನ್ನ ಏನು ಹೇಳ್ತಾರೆ? ಅದು ಮಗು ಅಲ್ಲ, ಅದು ಒಂದು ವಾಸ್ತುವಿನಲ್ಲಿ ಒಂದು ಶಿವಗಣ ಒಟ್ಟು ಇದೇ ಥರದಲ್ಲಿ ಬರುತ್ತೆ. ಅದಕ್ಕೆ ವಾಸ್ತು ಇದರೊಳಗೆ ಅದಕ್ಕೊಂದು ವಿಶೇಷ ಅರ್ಥ ಇರುತ್ತೆ. ಅಷ್ಟು ನಮಗೆ ಪಕ್ಕ ಮಾಹಿತಿ ಇರೋದಿಲ್ಲ. ಓಕೆ, ಹಾಗಾದರೆ ಈ ಟೆಂಪಲ್ ಎಲ್ಲ ಫುಲ್ ಕಂಪ್ಲೀಟ್ ವಾಸ್ತು ಪ್ರಕಾರನೇ ಆಗಿದೆ ಅಂತ ಹೇಳ್ತೀರಾ? ಇಕ್ಕೇರಿಯ ದೇವಸ್ಥಾನ ಒಂದು ದಕ್ಷಿಣ ಭಾರತದ ಎಲ್ಲ ದೇವಸ್ಥಾನಗಳಿಗೂ ವಾಸ್ತುವಿಗೆ ಆಧಾರ ಒಂದು ದೇವಸ್ಥಾನ. ಹೇಗೆ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಅಂತ ಯಾವ ರೀತಿ ಹೇಳ್ತೀರಾ? ವಾಸ್ತು ಅಂತಂದ್ರೆ ಇದರದ್ದೇ ಆದಂತಹ ಒಂದು ವಾಸ್ತು ಇದೆ ಅಂತ. ಹೇಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಗದೆ ಹೇಗೆ ಸರ್? ಇದು ವಾಸ್ತು ಪ್ರಕಾರ ಇದೆ ಅಂತ ನೀವು ಹೇಳ್ತೀರಾ? ವಾಸ್ತು ಅಂತಂದ್ರೆ ಹಲವಾರು ಶೈಲಿಗಳನ್ನು ನಾವು ನೋಡ್ಬೋದು. ಹೊಯ್ಸಳ ಶೈಲಿ ಬೇರೆ ಇದೆ, ಕದಂಬ ಶೈಲಿ ಬೇರೆ ಇದೆ, ಚಾಲುಕ್ಯ ಶೈಲಿ ಬೇರೆ ಇದೆ. ಇದು ಕೆಳದಿಯದೇ ಆದಂತಹ ಒಂದು ವಿಶೇಷ ಶೈಲಿ. ಇಲ್ಲಿ ವಾಸ್ತು ಅಂದ ತಕ್ಷಣ ವಾಸಕ್ಕೆ ಯೋಗ್ಯವಾಗಿರುವ ಅಳತೆ ಅಂತ ಅಷ್ಟೇಯ, ಅದು ಹೀಗೆ ಇರಬೇಕು ಅಂತೇನಿಲ್ಲ. ಇಲ್ಲಿ ಮೊಟ್ಟ ಮೊದಲು ಮೂರ್ತಿ ಇತ್ತಲ್ಲ, ಆ ಮೂರ್ತಿ ಸಾಮಾನ್ಯ ಒಂದು 9 ಅಡಿ ಹತ್ರ ಇರಬಹುದೇನ. ಅದರ ಪಾದದ ಒಂದು ಅದೇ ಪ್ರಥಮ ಅದರ ಮೂರ್ತಿಯ ಒಂದು ಅವಶೇಷ ಅದು ಅಲ್ಲಿದೆಯಲ್ಲ,
ಅದರ ಆಧಾರವನ್ನು ತೆಗೆದುಕೊಂಡ್ರೆ ಆ ಆಧಾರದ ಮೇಲೆ ಈ ದೇವಸ್ಥಾನ ನಿರ್ಮಾಣವನ್ನು ವಾಸ್ತು ಒಂದು ಅಳತೆಯನ್ನು ನಿರ್ಮಾಣ ಮಾಡ್ತಾರೆ. ಅದು ಹೀಗೆ ಇರಬೇಕು ಅಂತ. ಪಾದಕ, ಪಾದ, ಕುಮುದ, ಪದ್ಮ ಹೀಗೆ ಒಟ್ಟು ಇಲ್ಲಿ 5, 1 2 3 4 5 ಅಂದರೆ ಎಲ್ಲ ದೇವಸ್ಥಾನದಲ್ಲಿ ನೀವು ತಾಜ್ ಮಹಲ್ ನೋಡಿದ್ರು ಕೂಡ ಇದೇ ಥರ 5 ಇರುವಂತಹದ್ದನ್ನು ನಾವು ಏನ್ ಹೆಸರು ನೋಡ್ಬೋದು. ಅದು ಪಾದಕ? ಒಂದು ಪಾದಕ, ಕುಮುದ, ಪದ್ಮ ಹೀಗೆ ಪಟ್ಟಿ, ಗಳಿಪಟ್ಟಿ ಅಂತ ಹೀಗೆಲ್ಲ ಒಂದೊಂದು ಹೆಸರು ಇದೆ. ಅದಕ್ಕೆ ಇನ್ನೂ ವಾಸ್ತು ಶೈಲಿಯಲ್ಲಿ ಬೇರೆ ಬೇರೆ ಆದಂತಹ ಹೆಸರನ್ನು ಅದು ಹೇಳ್ತಾರೆ. ಒಟ್ಟು 5 ಆವರಣ ಪಂಚತತ್ವದ ಆಧಾರದ ಮೇಲೆ ಇದು ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇದೇನಾ ಇವರು ಸುಲ್ತಾನರು ದಾಳಿ ಮಾಡಿ ಇದರ ಉಳಿದ ಭಾಗ ಸಿಕ್ಕಿಲ್ಲ ನಮಗೆ. ಈ ಭಾಗ ಇಲ್ಲೇ ನೆಲದಾಳದಲ್ಲಿ ಸಿಕ್ಕಿತ್ತು. ಬಹುಶಃ ಅವರಿಗೆ ಸಾಗಿಸ್ಲಿಕ್ಕೆ ಆಗಲಿಲ್ಲ, ಇಲ್ಲೇ ಹೊರಗಡೆ ಹಾಕಿ ಮಣ್ಣಾಕಿ ಮುಚ್ಚಿದ್ರು. ಈಗ ಇದು ಕಟ್ ಮಾಡೋದ್ರಿಂದ ಏನಾದರೂ ಇದ್ರ ಒಳಗಡೆ ಏನಾದರೂ ಚಿನ್ನ ಇಲ್ಲ ವೈಡೂರ್ಯಗಳಿದೆ ಅಂತ ಹಾಗಿರಕ್ಕೆ ಸಾಧ್ಯನೇ ಇಲ್ಲ. ಗಳಿಸ್ಲೇಬೇಕು ಅಂತಲ್ಲ. ಅಂದರೆ ಅವರಿಗೆ ಒಟ್ಟು ವಿಗ್ರಹ ಭಂಜಕರು ಅಂತ. ವಿಗ್ರಹವನ್ನು ಒಡೆಯೋದು ಅವ್ರ ಉದ್ದೇಶ. ಈ ಕೆಳಭಾಗ ಇದೆಯಲ್ಲ, ಇದು ಕೂಲು. ಆ ಕೂಲ್ ಕೆಳಭಾಗದಲ್ಲಿ ಈಗಾದರೂ ಅಷ್ಟೇ ಅದಕ್ಕೆ ನಿಧಿ ಹಾಕಿಯೇ ನಾವು ಲಿಂಗ ಸ್ಥಾಪನೆ ಮಾಡ್ತೇವೆ. ಅಥವಾ ದೇವತಾ ವಿಗ್ರಹ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ನಿಧಿಯನ್ನು ಹಾಕಬೇಕಾಗತ್ತೆ. ಅದ್ರ ಕೆಳಭಾಗದಲ್ಲಿ ಒಟ್ಟು 3 ಹಂತದಲ್ಲಿರತ್ತೆ. ತಳದಲ್ಲಿ ನಾವು ಷಡಾಧಾರ ಅಂತ ಮಾಡ್ತೇವೆ. ಏನದು ಷಡಾಧಾರ ಅಂತಂದರೆ ನೆಲಕ್ಕೆ ಫಸ್ಟ್ ನಪುಂಸಕ ಶಿಲೆ ಇಡ್ತೇವೆ, ಅದರ ಮೇಲೆ ನಿಧಿ ಕುಂಭ ಅಂತ ಇಡ್ತೇವೆ. ಎಲ್ಲ ಕಲ್ಲಿನಲ್ಲೇ ಆಗಿರುವಂಥದ್ದು. ಅದರೊಳಗೆ ಮುಂದೊಮ್ಮೆ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಏನಾದರೂ ಆ ದುಡ್ಡಿನಿಂದನೇ ಆಗಬೇಕು ಹೇಳೋವಂಥ ಒಂದು ಉದ್ದೇಶ. ಎಷ್ಟು ಅಂದಾಜು ನಿಧಿ ಎಷ್ಟು ಬೇಕಾದ್ರೂ ಇಡ್ಬೋದು, ಎಷ್ಟು ಬೇಕಾದ್ರೂ ಇಡ್ಬೋದು. ಹಾಗಾದ್ರೆ ಹಳೆ ಕಾಲ ದೇವಸ್ಥಾನಗಳೆಲ್ಲ ಒಡೆಯ ಉದ್ದೇಶಕ್ಕೆ ನಿಧಿ ಇರುತ್ತೆ ಅಂತ ಅಗೆಯೋದು. ಸ್ವಲ್ಪ ಇರಲಿಕ್ಕೂ ಸಾಧ್ಯ. ಆಮೇಲೆ ಅದರ ಮೇಲೆ ಪದ್ಮ, ಅದ್ರ ಮೇಲೆ ಕೂರ್ಮದ ಮೇಲೆ ಪದ್ಮದ ಮೇಲೆ ಯೋಗನಾಳ ಅಂತಿರುತ್ತೆ. ಅದರೊಳಗೆ ಬೆಳ್ಳಿ ಬಂಗಾರದ ಪದ್ಮ ಕೂರ್ಮ ಇರುತ್ತೆ. ಆ ಯೋಗನಾಳ ಇದಕ್ಕೆ ಟಚ್ ಆಗಿರುತ್ತೆ. ಅಂದರೆ ಒಂದು ರೀತಿಯ ಒಂದು ಷಡಾಧಾರ ಕ್ರಿಯೆ ಅಂತ ಹೇಳ್ತೇವೆ ನಾವು. ಹೊಸ ನಿರ್ಮಾಣ ದೇವಸ್ಥಾನಗಳಲ್ಲಿ ಅಷ್ಟರೊಳಗೂ ಮಾಡ್ತಾರೆ. ಹೊಸ ನಿರ್ಮಾಣ ಮಾಡಬೇಕಾದ್ರೆ ಈಗಲೂ ಮಾಡ್ತಾರೆ. ಪದ್ಧತಿ ಇದೆ. ನಾವು ಈ ಮಂಕಾಳಲ್ಲಿ ಹಿಂಗೆ ಶಿಲಾಮಯ ದೇವಸ್ಥಾನ ಮಾಡಿದ್ವಿ, ಅದಕ್ಕೂ ಇದೇ ಥರನೇ ಮಾಡಿದ್ದು. ಇದೇನಿದು ಯಾವ ಭಾಗ? ಇದು ಒಂದು ಹೀಗೆ ರಥೋತ್ಸವ ಸಮಯದಲ್ಲಿ ದೇವರಿಗೆ ಓಕ್ಲಿ ಆಡ್ಲಿಕ್ಕಾಗಿ ಇರುವಂತ. ಅವಾಗ ಓಕ್ಲಿ ಆಡೋ ಉದ್ದೇಶ ಏನಿತ್ತು? ಈಗಲೂ ಮದುವೆಯಲ್ಲಿ ಇಲ್ವಾ? ಇದೆ. ಅಂದರೆ ಸೋಂಕಾಗಿರತ್ತೆ. ಅದು ಅರಿಶಿನ ಕುಂಕುಮ, ಹೆಚ್ಚಾಗಿ ಅರಿಶಿನ ನೀರಾಗಿರತ್ತಲ್ಲ, ಜನ ಸ್ಪರ್ಶದಿಂದಾಗಿ ಚರ್ಮಕ್ಕೆ ಸೋಂಕಾಗಿರತ್ತೆ. ಹಾಗಾಗಿ ಅರಿಶಿನ ನೀರನ್ನು ಮೈಗೆ ಹಾಕ್ಕೊಳ್ಳೋದ್ರಿಂದ ಆ ಸೋಂಕು ನಿವಾರಣೆ ಆಗತ್ತೆ ಹೇಳೋಂಥ ಒಂದು ವೈಜ್ಞಾನಿಕ ಕಾರಣ ಅಷ್ಟೇ. ಈಗ ನಾವು ಬೇರೆ ಬೇರೆ ಬಣ್ಣ ಹಾಕ್ತೇವೆ. ಬಣ್ಣ ಹಾಕೋದಲ್ಲ, ಬಣ್ಣ ಹಾಕಿ ನಾವು ದೇಹಕ್ಕೆ ಈ ಕೆಮಿಕಲ್ಸನ್ನು ಸೇರಿಸ್ದಂಗೆ ಆಗತ್ತೆ. ಅರಿಶಿನದಲ್ಲಿ ಒಕ್ಕಲಿ ಆಡ್ಬೋದು ಅಲ್ವಾ? ಮದುವೆ ಸಮಯದಲ್ಲೂ ಅದನ್ನು ಮಾಡ್ತಾರೆ, ಶುದ್ಧಿಗೋಸ್ಕರ ಮಾಡುವಂಥದ್ದು. ಇದು ಏನಾಗಿತ್ತು ಅವಾಗ? ಇದೊಂದು ಯಾಗಶಾಲೆ. ಅದಕ್ಕೆ ಬೇಕಾಗಿರುವಂಥ ಮಂಟಪ, ಕಳಶ ಸ್ಥಾಪನೆ ಅದಕ್ಕೆಲ್ಲ ಮಾಡಲಿಕ್ಕಾಗಿ ಕೆಳದಿ ನಾಯಕರ ಕಾಲದಲ್ಲೂ ಯಜ್ಞ ಯಾಗಾದಿಗಳನ್ನ ವಾಜಪೇಯ ಹೇಳುವ ಯಜ್ಞ ಇಲ್ಲಿ ಮಾಡಿದ್ದ ಅಂತ. ವೆಂಕಟಪ್ಪ ನಾಯಕ ವಾಜಪೇಯ ಹೇಳುವ ದೊಡ್ಡ ಯಜ್ಞ ಮಾಡಿದ್ದ, ಲಕ್ಷಾಂತರ ಜನರಿಗೆ ದಾಸೋಹ ಮಾಡಿದ್ದ. ಇಲ್ಲಿ ಅದ್ರ ಉಲ್ಲೇಖ ನಮಗೆ ಸಿಗತ್ತೆ. ಆಗಬಾರ್ದು ಅಂತಿಲ್ಲ, ಸಂಸ್ಕೃತಿಯನ್ನು ಜೋಡಿಸ್ಕೊಂಡು ಬಂದಂಥವರು ಅಂತ. ಹಾಗಾಗಿ ಈ ಧರ್ಮಪ್ರಭುಗಳು ಅಂತ ನಾವು ಹೇಳಿದ್ದು ನಮ್ಮ ಮೂಲ ಸಂಸ್ಕೃತಿಯನ್ನು ಜೋಡಿಸ್ಕೊಂಡು ಬಂದಂಥವರು. ಎಲ್ಲ ಮಠಗಳಲ್ಲಿಯೂ ವೀರಶೈವ ಮಠ ಅಷ್ಟೇ ಅಲ್ಲ, ಮಾಧ್ವ ಮಠಗಳಿದ್ವು, ರಾಮಾನುಜ ಪಂಥದ್ದಿತ್ತು, ಶಾಂಕರ ಪಂಥದ್ದಿತ್ತು. ಎಲ್ಲ ಮಠಗಳಿಗೂ ಕೂಡ ಅವಕಾಶ ಕೊಟ್ಟಿದ್ದರು, ಮಸೀದಿ ಕಟ್ಟಲಿಕ್ಕೂ ಅವಕಾಶ ಕೊಟ್ಟಿದ್ದರು. ಆದರೆ ಬೇಕಾಬಿಟ್ಟಿ ಕಟ್ಟೋ ಹಾಗಿರಲಿಲ್ಲ, ರಾಜನ ಪರ್ಮಿಷನ್ ತಗೊಂಡೇ ಕಟ್ಟಬೇಕಾಗಿತ್ತು. ವೀಕ್ಷಕರೇ, ಸಮಯ ಆಲ್ರೆಡಿ 6:30 ಆಯಿತು. ಇನ್ನೇನು ನಾವು ಮಾಡ್ತೀವಿ ಅಂತ ಹಿಡಿದು ಸೂರ್ಯದೇವ ನಮಗೆ ಕೈ ಕೊಡ್ತಾರೆ. ಅದು ಪ್ರಕೃತಿ ದತ್ತವಾಗಿ ಬಂದಿರೋದು, ಲೈಟಿಂಗ್ಸ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಇಲ್ಲಿಗೆ ಇವತ್ತಿನ ಇಕ್ಕೇರಿ ಪ್ರವಾಸನ ಅಂತ್ಯಗೊಳಿಸ್ತಾ ಇದ್ದೀವಿ. ನಾಳೆ ಇಕ್ಕೇರಿಯಲ್ಲಿರುವಂತಹ ಕೆಳದಿ ನಾಯಕರು ಕಟ್ಟಿದಂಥ ಅರಮನೆ, ಕೋಟೆ ಭಾಗ, ಕೋಟೆ ಕುರುಹುಗಳು, ಇಕ್ಕೇರಿ ಕೆಳದಿ ನಾಯಕರ ಹೆಜ್ಜೆ ಗುರುತುಗಳನ್ನು ಹುಡುಕ್ತಾ ನಮ್ಮ ಪ್ರಯಾಣ ಸಾಗ್ತಾ ಹೋಗುತ್ತೆ. ಎಂದಿನಂತೆ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ.